ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಗಿಣ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಹಾಲಿನ ಪೌಡ್ರೆಲ್ಲ ಹೆಂಗೆ ಮಾರ್ಕೆಟಲ್ಲಿ ಸಿಗುತ್ತೋ ಅದೇ ರೀತಿ ಗಿಣ್ ಪೌಡ್ರು ಕೂಡ ಸಿಗುತ್ತೆ. ಅದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಗಿಣ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲೆಲ್ಲ ಏನು ಅಂತಂದರೆ ಹಸು ಕರು ಹಾಕಿ ಮೊದಲನೇ ಹಾಲಲ್ಲಿ ನಾವು ಗಿಣ್ ಮಾಡ್ತಾಯಿದ್ವಿ ಊರಲ್ಲೆಲ್ಲ. ಸೊ ಈಗ ಮಾರ್ಕೆಟಲ್ಲಿ ಗಿಣ್ ಪೌಡ್ರು ಕೂಡ ಸಿಗುತ್ತೆ. ನಿಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು. ಸೊ ಅದು ಹೇಗಿರುತ್ತೆ ಏನು ಅನ್ನೋದನ್ನು ನಾನು ಆಲ್ರೆಡಿ ಒಂದು 2-3 ಸಲ ಮಾಡಿದ್ದೀನಿ. ಸೊ ನಿಮಗೆ ಈ ಸಲ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಯಾರೆಲ್ಲ ಸಿಟಿಲಿ ಇರ್ತೀರಾ, ಗಿಣ್ ತಿನ್ನಬೇಕು ಅಂತ ಅಂದ್ಕೊತೀರಾ, ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು. ಬರೀ ಒಂದು 15 ನಿಮಿಷದಲ್ಲಿ ಚೆನ್ನಾಗಿ ಗಿಣ್ ರೆಡಿ ಆಗುತ್ತೆ. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇದೇ ಗಿಣ್ ಪೌಡ್ರು. ಇದು 100 ಗ್ರಾಮ್ದು ಪ್ಯಾಕೆಟ್ ಬರುತ್ತೆ. 100 ಗ್ರಾಮ್ ಪ್ಯಾಕೆಟಲ್ಲಿ ನಾವು 2 ಜನಕ್ಕಾಗೋಷ್ಟು ಆರಾಮಾಗಿ ಮಾಡ್ಕೊಬೋದು. ನಮ್ಮ ಮನೇಲಿ 4 ಜನ ಇದ್ದಾರೆ, ಜೊತೆಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಜಾಸ್ತಿ ಮಾಡೋಣ ಅಂತೇಳಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಜೊತೆಗೆ ನಾನು ಇದಕ್ಕೆ ತೊಗೊಂಡಿರೋ ಅಂತಹ ಗಿಣ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ 2 ಪ್ಯಾಕೆಟ್ಗೆ 1 ಲೀಟ್ರು ಹಾಲು, ಅದು ನಂದಿನಿ ಹಾಲು ಆರೆಂಜ್ ಕಲರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬ್ಲೂ ಕಲರ್ ಹಾಲು ಹಾಕಿದರೆ ನೀರು ಹಾಗೆ ಬಿಟ್ಕೊಳ್ಳುತ್ತೆ, ಸ್ವಲ್ಪ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ. ಯಾರೆಲ್ಲ ಮಾಡ್ತೀರಾ ಅವರು ಆದಷ್ಟು ಗಟ್ಟಿ ಹಾಲು ತೊಗೊಳ್ಳಿ. ಇದಕ್ಕೆ 1 ಡ್ರಾಪ್ ಕೂಡ ನೀರು ಹಾಕಬಾರ್ದು. ಅದ್ರ ಜೊತೆಗೆ ನಾವು ಸಕ್ಕರೆ ಕೂಡ ಹಾಕ್ಬೋದು, ಇಲ್ಲ ಬೆಲ್ಲ ಕೂಡ ಹಾಕ್ಬೋದು. ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲ ನಾವು ಸಕ್ಕರೆ ಹಾಕಿ ಮಾಡ್ತೀವಿ ಅಂದರೆ ಸಕ್ಕರೆನಾರು ಹಾಕಿ ಮಾಡಿ. ನಾನಿವತ್ತು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ಜೊತೆಗೆ ನಾವು 100 ಗ್ರಾಮ್ ಪ್ಯಾಕೆಟಿಗೆ 100 ಗ್ರಾಮ್ ಸಕ್ಕರೆ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ನಾನು ಆ ಥರ ಮಾಡ್ತಾಯಿಲ್ಲ. ನಮಗೆ ಎಷ್ಟು ಬೇಕು ಸಿಹಿ ಅಷ್ಟು ನೋಡಿಬಿಟ್ಟು ಹಾಕಿ ಮಾಡ್ಕೊಬೋದು. ಸೊ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಮಿಕ್ಸಿಲಿ ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ಸಕ್ಕರೆನ ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಾಂದರೆ ಅದು ಚೆನ್ನಾಗಿ ಕರಗೋ ತನಕ ತಿರುಗಿಸ್ತಾ ಇರಬೇಕು, ಟೈಮ್ ಹಿಡಿಯುತ್ತೆ. ಹಾಗಾಗಿ ಸೊ ನೋಡಿ, ಈ ರೀತಿಯಾಗಿ ಫಸ್ಟು ಗಿಣ್ ಪೌಡ್ರನ್ನ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟು ಬರಬಾರ್ದು. ಆ ರೀತಿಯಾಗಿ ಸ್ವಲ್ಪ ಹಾಲು ಹಾಕಿ ಫಸ್ಟು ನಾವು ಕೈಯಲ್ಲೇ ಕ್ಲೀನಾಗಿ ಕಲಿಸ್ಕೊಬೇಕು. ಇಲ್ಲ ಗಂಟು ಬಂದರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಹಾಗಾಗಿ ನಾವು ಒಂದೇ ಸಲ ಹಾಲನ್ನ ಹಾಕೋದ್ರಿಂದ ಗಂಟು ಬರೋವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಫಸ್ಟು ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ನೆಕ್ಸ್ಟ್ ನಿಧಾನ ಕಲಿಸ್ಕೊತೀನಿ. ಈ ರೀತಿ ಆರೆಂಜ್ ಕಲರ್ ಪ್ಯಾಕೆಟ್ ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲ ಅಂತಂದರೆ ಇನ್ನೊಂದು ಬರುತ್ತೆ, ಗ್ರೀನ್ ಬರುತ್ತೆ, ಡಾರ್ಕ್ ಗ್ರೀನ್ ಕಲರ್ದು, ಅದಾದರೂ ಪರವಾಗಿಲ್ಲ. ಒಟ್ಟಾರೆ ಗಟ್ಟಿ ಹಾಲನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಣ್ಣು. ಒಂದು ಚೂರು ಕೂಡ ನೀರು ಹಾಕ್ದಂಗೆ ನಿಧಾನಕ್ಕೆ ಕಲಿಸ್ಕೊಬೇಕು. ಇದಂತೂ ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ, B12 ಹಾಗೆ ಖನಿಜಾಂಶ ಯಥೇಚ್ಛವಾಗಿರುತ್ತೆ. ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಅಧಿಕ ಆಗಿರೋದ್ರಿಂದ ಮಕ್ಕಳುಗಳ ಸ್ನಾಯು ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಹಾಗೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಹಲ್ಲಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಗಿಣ್ಣು. ಜೊತೆಗೆ ಯಾರೆಲ್ಲ ದೇಹದ ತೂಕ ಹೆಚ್ಚಿಸ್ಕೊಬೇಕು ಅಂದ್ಕೊಂಡಿರ್ತಾರೆ, ಜಿಮ್ಗೆ ಹೋಗಬೇಕು ಅಂತ ಹೇಳ್ತಾರೆ, ಅವರಿಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರುತ್ತಲ್ಲ, ಅವರು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ಇನ್ನೊಂದು ಅಂತಂದರೆ ಇದು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ಸುಗಮವಾಗುತ್ತೆ. ಮಾನಸಿಕ ಒತ್ತಡ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮತ್ತು ಯಾರಿಗೆಲ್ಲ ರಕ್ತದೊತ್ತಡ ಅಧಿಕವಾಗಿರುತ್ತೆ ಅವ್ರಿಗೂ ಕೂಡ ಗಿಣ್ಣು ತುಂಬ ಒಳ್ಳೆಯದು. ಹಾಗಾಗಿ ಹಿಂದಿನ ಕಾಲದಲ್ಲಿ ಹಸು ಕರು ಹಾಕಿದಾಗ ಫಸ್ಟು ಗೀ ಬಾಲ್ನ ಎತ್ತಿಟ್ಟು ಎಲ್ಲರೂ ತಿನ್ನೋರು. ಈಗ ಅದರ ಅವಶ್ಯಕತೆಯೇ ಇರಲ್ಲ. ಊರ ಕಡೆ ಇರೋರು ಖಂಡಿತವಾಗ್ಲೂ ಬಳಸ್ತಾರೆ. ಆದರೆ ನಾವೆಲ್ಲ ಸಿಟಿಲಿರೋರು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಎಲ್ಲ ಕಡೆ ಇದು ಗಿಣ್ ಪ್ಯಾಕೆಟ್ ಹಾಲಿನ ಪೌಡ್ರು ಥರನೇ ಸಿಗುತ್ತೆ. ಸೊ ನಾವು ಅದನ್ನು ಬಳಸ್ಕೊಂಡು ಯಾವಾಗ ಬೇಕು ಆವಾಗ ಮಾಡಿಕೊಟ್ಟು ಆರಾಮಾಗಿ ತಿನ್ಬೋದು. ನಾನು ಈ ರೀತಿ ಸ್ವಲ್ಪ ಕಲಸಿದ ಮೇಲೆ 1 ಲೀಟ್ರ್ ಹಾಲು ಹಾಕ್ತಿದ್ದೀನಿ. 100 ಗ್ರಾಮ್ದು 2 ನಾನು ಗಿಣ್ ಪೌಡ್ರಿಗೆ 1 ಲೀಟ್ರ್ ಹಾಲು ಹಾಕ್ತಿದ್ದೀನಿ. 1/4 kg ಶುಗರ್ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ಸ್ವಲ್ಪ ಕೂಡ ತಳದಲ್ಲಿ ಉಳಿದಿಲ್ದಂಗೆ. ಬೇಕಂದರೆ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೋಬೋದು, ಚಿಟಿಕೆ ಉಪ್ಪು ಕೂಡ ಹಾಕ್ತಾರೆ ಕೆಲವರು. ನಾನು ಅದೇನೂ ಹಾಕ್ತಾಯಿಲ್ಲ, ಬರೀ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಮಾಡ್ತೀರಾ ಅಂಥವರು ಸ್ವಲ್ಪನೇ ಹಾಕ್ಕೊಂಡು ನಿಧಾನ ಕಲಿಸ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ಸೊ ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟನ್ನು ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ನಂತರ ಇದನ್ನು ನಾವು ಸ್ಟೀಮಲ್ಲೇ ಬೇಯಿಸಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಅಂತಂದರೆ 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇದು ಆದಷ್ಟು ಕೊಡಲ್ಲ. ಏನಕ್ಕೆ ಅಂತಂದರೆ ಇವರಿಗೆ ಜೀರ್ಣ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವರು ಸಣ್ಣ ಮಕ್ಕಳಿರೋದ್ರಿಂದ
ಸ್ವಲ್ಪ ಜೀರ್ಣಕ್ರಿಯೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಜಾಸ್ತಿ ಕೊಡೋಲ್ಲ. ಅದರಲ್ಲೂ 5 ವರ್ಷದ ಒಳಗಡೆ ಇರೋ ಮಕ್ಕಳಿಗಂತೂ ಈ ಗಿಣ್ಣು ಕೊಡಬಾರ್ದು ಅಂತ ಅಂತಾರೆ. ಯಾಕಂದರೆ ಇದರಲ್ಲಿ ಯಥೇಚ್ಛವಾದಂತಹ ಪ್ರೋಟೀನ್ ಇರೋದರಿಂದ ಜೀರ್ಣ ಮಾಡ್ಕೊಳ್ಳೋಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಇನ್ನು 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹಾಗೆ ಯಾರೆಲ್ಲ ತುಂಬ ಸಣ್ಣ ಇರ್ತಾರೆ, ನಾವು ದಪ್ಪ ಆಗಬೇಕು ಅಂತ ಬಯಸ್ತಾರೆ, ಅಂಥವರು ಕೂಡ ಇದನ್ನು ನಾವು ವಾರದಲ್ಲಿ ಒಂದು ದಿನನಾದರೂ ಇದನ್ನು ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಬಾಡಿ ಬಿಲ್ಡ್ ಮಾಡೋರಿಗೆ ಕೂಡ ತುಂಬಾ ಇದು ಒಳ್ಳೆಯದು. ಜೊತೆಗೆ ನಾವು ತುಂಬ ಆಲ್ರೆಡಿ ದಪ್ಪ ಇದ್ದೀವಿ ಅನ್ನೋರು ಸ್ವಲ್ಪ ಕಡಿಮೆ ತಿನ್ನಬೇಕಾಗುತ್ತೆ ಇದನ್ನು. ಯಾಕಂತಂದರೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಮತ್ತಷ್ಟು ಪ್ರೋಟೀನ್ ಜಾಸ್ತಿಯಾಗಿ ವೆಯ್ಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವತ್ತೋ ಒಂದಿನ ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಬಟ್ ಕಂಟಿನ್ಯೂ ಆಗಿ ಯಾವಾಗಲೂ ತಿನ್ನಬಾರ್ದು ಅಷ್ಟೇ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ನಿಧಾನಕ್ಕೆ ಚೆನ್ನಾಗಿ ಸ್ವಲ್ಪನೇ ಸಕ್ಕರೆ ಹಾಕಿ ಕಲಸಿ ನೀವು ಟೇಸ್ಟ್ ಕೂಡ ನೋಡಿ. ನಿಮಗೆ ಸಾಕು ಇಷ್ಟು ಸ್ವೀಟು ಅನ್ನಿಸ್ದಾಗ ಅಷ್ಟಕ್ಕೆ ನಿಲ್ಲಿಸಿದ್ರೆ ಆಯಿತು. ಇಷ್ಟೇ ಹಾಕಬೇಕು ಬೆಲ್ಲ ಅಥವಾ ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ, ಸಕ್ಕರೆ ಹಾಕಬೇಕು ಅನ್ನೋದೇನಿಲ್ಲ. ನಮ್ಮ ಟೇಸ್ಟಿಗೆ ನಮಗೆ ಯಾವ ರೀತಿ ತಿಂತೀವಿ ಆ ರೀತಿಯಾಗಿ ಇದನ್ನು ಕಲಿಸ್ಕೊಂಡ್ರೆ ಆಯಿತು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಇಲ್ಲ ನೀವು ಬೆಲ್ಲ ಹಾಕ್ತೀವಿ ಅನ್ನಂಗಿದ್ರೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕಬೇಕು. ಇಲ್ಲಾಂದರೆ ಮತ್ತು ಬೆಲ್ಲ ಕರಗೋ ತನಕ ನಾವು ಅದನ್ನು ಕಲಿಸ್ತಾ ಇರೋದು ತುಂಬಾ ಟೈಮ್ ತೊಗೊಳುತ್ತೆ. ಬೆಲ್ಲ ಹಾಕೋದು ತುಂಬಾ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಕೂಡ ತುಂಬ ಒಳ್ಳೆಯದು. ನಾವು ಬೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಮಾಡಿದ್ರೆ ಆಯಿತು. ಬೆಲ್ಲ ತಿನ್ನುವಂಥವ್ರು ಬೆಲ್ಲ ಹಾಕ್ಬೋದು, ಇಲ್ಲ ನಮಗೆ ಬೆಲ್ಲ ಇಷ್ಟ ಆಗಲ್ಲ ಅನ್ನೋರು ಸಕ್ಕರೆ ಹಾಕಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಈ ರೀತಿಯಾಗಿ ಕಲಸಿದ ಮೇಲೆ ನಾವು ಒಂದು ಸ್ಟ್ರೈನರಿಂದ ಕ್ಲೀನಾಗಿ ಅದನ್ನು ಸೋಸ್ಕೊಬೇಕಾಗುತ್ತೆ. ಅದರಲ್ಲಿ ಏನಾದರೂ ಅಪ್ಪಿತಪ್ಪಿ ಏನಾದರೂ ಗಂಟಿದ್ರೆ ಅದನ್ನು ಕೂಡ ಹೋಗುತ್ತೆ. ಹಾಗಾಗಿ ನಾನು ಕ್ಲೀನಾಗಿ ಒಂದು ಸ್ಟ್ರೈನರಲ್ಲಿ ಸೋಸ್ಕೊತೀನಿ. ಈ ರೀತಿ ನಿಧಾನಕ್ಕೆ ಸೋಸ್ಕೊಂಡ್ಬಿಟ್ಟು, ಸೊ ಏಲಕ್ಕಿ ಪುಡಿ ಬೇಕು ಅಂದರೂ ಏಲಕ್ಕಿ ಹಾಕ್ಕೊಬೋದು, ಇಲ್ಲ ನಾವು ಬೇಡ ಹಾಗೆ ಅನ್ನೋರು ಹಾಗೆ ಕೂಡ ಬಿಡ್ಬೋದು. ನಾನು ಏಲಕ್ಕಿ ಏನೂ ಹಾಕಿಲ್ಲ, ಹಾಗೆಯೇ ನಾನು ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣ ಪುಟ್ಟದು ಒಂದು ಸ್ವಲ್ಪ ಕಲ್ಲಿದ್ರೂ ಕೂಡ ನಿಂತ್ಕೊಳ್ಳುತ್ತೆ. ಈ ರೀತಿ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ನಾವು ಒಂದು ಕುಕ್ಕರಲ್ಲಿ ಸ್ವಲ್ಪ ತಳದ ಭಾಗದಲ್ಲಿ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಇಟ್ಟು ಇದನ್ನು ನಿಧಾನಕ್ಕೆ ಸಿಮ್ಮಲ್ಲಿ ಬೇಯಕ್ಕಿಟ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿದೆ. ನಾನೊಂದು ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ. ಈ ಬಾಕ್ಸ್ ಕೆಳಗಡೆ ನಾವು ಏನಾದರೂ ತುಪ್ಪ ಸವರಬೇಕಾ ಅಥವಾ ಏನು ಅಥವಾ ಅಂಟ್ಕೊಂಡ್ಬಿಡುತ್ತಾ ಆ ಥರ ಯಾವ ಟೆನ್ಷನ್ನೂ ಬೇಡ. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕೂಡ ಅಂಟಲ್ಲ, ಇದು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನೋಡಿ, ಕುಕ್ಕರಲ್ಲಿ ಸ್ವಲ್ಪ ತಳಭಾಗದಲ್ಲಿ ನೀರು ಹಾಕ್ಬಿಟ್ಟು ಮೇಲ್ಗಡೆ ವಿಷಲ್ ಹಾಕೋಂಗಿಲ್ಲ. ಅದು ಒಂದು ಲೋಟ ಇಟ್ಟರೆ ಸಾಕು. ಒಂದು ಚಿಕ್ಕದು ಲೋಟನ ಆ ವಿಷಲ್ಗೆ ಮುಚ್ಚಿದ್ರೆ ಆಯಿತು. ಅದನ್ನು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ತುಂಬ ಬೇಯಿಸಿರೂ ಕೂಡ ಚೆನ್ನಾಗಿರಲ್ಲ, ಕರೆಕ್ಟಾಗಿ ಬೆಂದಿರಬೇಕು. ಕರೆಕ್ಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸ್ವಲ್ಪ ಮಧ್ಯದಲ್ಲಿ ಹಳ್ಳ ಬಂದಿರುತ್ತೆ, ಸುತ್ತ ನೀರು ಬಿಟ್ಕೊಂಡಿರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ತಣ್ಣಗೆ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಸುತ್ತ ಕ್ಲೀನಾಗಿ ಬಿಟ್ಕೊಂಡಿದೆ, ನೀರು ಕೂಡ ಮಧ್ಯದಲ್ಲಿರುತ್ತೆ, ಸ್ವಲ್ಪನೇ ಇರುತ್ತೆ, ಒಂದು 2 ಸ್ಪೂನಷ್ಟು ಅಷ್ಟೇ. ತಣ್ಣಗಾಗಿದೆ. ಈಗ ತೆಗೆದಿದ್ದು ನೋಡಿ, ಚೆನ್ನಾಗಿ ಇದು ತಣ್ಣಗಾದರೆ ತುಂಬಾ ಟೇಸ್ಟ್ ಇರುತ್ತೆ. ರಾತ್ರಿ ಮಲಗಬೇಕಾದ್ರೆ ಇದನ್ನು ಬೇಯಿಸಿಟ್ರೆ ಬೆಳಗ್ಗೆ ಚಪಾತಿ ಜೊತೆಗೆ ಇಲ್ಲ ರೊಟ್ಟಿ ಜೊತೆಗೆ ಇಲ್ಲ ಹಾಗೆ ಕೂಡ ನಾವು ಫ್ರಿಜ್ಜಲ್ಲಿಟ್ಟು ಬಿಸಿಲಲ್ಲಿ ಬಂದಾಗ ತಿನ್ನೋಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕೂಡ. ಗಿಣ್ಣು ಅಂತ ಬಂದಾಗ ಒಂದು ನೆನಪಾಗುತ್ತೆ. ನಮ್ಮ ಅಜ್ಜಿ ಏನು ಮಾಡೋರು ಅಂತಂದರೆ, ನಾವೇನಾದ್ರು ಊರಿಗೆ ಹೋಗ್ತೀವಿ ರಜಕ್ಕೆ, ಇನ್ನೊಂದು 8-10 ದಿನದೆಲ್ಲ ಹೋಗ್ತೀವಿ ಅಂದರೆ, ಇಲ್ಲ ಅಂದರೆ ಮನೇಲಿ ಏನಾದ್ರು ಹಬ್ಬ ಇದೆ ಇನ್ನೊಂದು ವಾರದಲ್ಲಿ ದೇವ್ರಿಗೆ ನೈವೇದ್ಯ ಮಾಡಬೇಕು, ಗಿಣ್ಣು ಮಾಡಿ ಫಸ್ಟ್ ಹಸು ಕರು ಹಾಕ್ತು ಅಂತ ಅಂದಾಗ ಅವರು ಬಿಳಿ ಕಲರು ಬಟ್ಟೆ ತೊಗೊಂಡು, ಚೆನ್ನಾಗಿ ಶುದ್ಧವಾಗಿರುವಂತಹ ಬಟ್ಟೆ ತೊಗೊಂಡು ಆ ಗೀ ಬಾಲಲ್ಲಿ ಅದ್ಬಿಟ್ಟು ಚೆನ್ನಾಗಿ ಒಣಗಿಸಿಡೋರು. ಆ ಒಣಗಿಸಿಟ್ರೆ ಯಾವಾಗ ಬೇಕು ಆವಾಗ ಅದು ಹಾಲಲ್ಲಿ ಎದ್ದು ತೆಗೆದು ಸೊ ಗಿಣ್ಣು ಮಾಡೋರು. ಆವಾಗ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇರಲಿಲ್ಲ, ಜೊತೆ ಫ್ರಿಜ್ ಇರಲಿಲ್ಲ, ಏನೂ ಇರಲಿಲ್ಲ. ಆದ್ರೂ ಕೆಡದಂಗೆ ಕ್ಲೀನಾಗಿ ಪ್ರಿಸರ್ವ್ ಮಾಡಿ ಇಡೋರು. ಈಗ ನಾವೆಲ್ಲ ಬೇಡ ಜಾಸ್ತಿ ದಿನಕ್ಕೆ ಅಂದರೆ ಫ್ರೀಝರ್ಗೆ ಹಾಕ್ಬಿಡ್ತೀವಿ, ಒಂದು 2 ದಿನಕ್ಕೆ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ.
ಸೊ ಅದಕ್ಕೂ ಮೇಲಾಗಿ ಈಗ ಮಾರ್ಕೆಟಲ್ಲಂತೂ ಸ್ವಲ್ಪ ಪ್ರಮಾಣದಲ್ಲಂತೂ ಪ್ರಿಸರ್ವೇಟಿವ್ ಹಾಕಿ ಇರ್ತಾರೆ. ಸೊ ಆವಾಗಿನ ಕಾಲದಲ್ಲಿ ಹಿಂದಿನವರು ಎಷ್ಟು ಚೆನ್ನಾಗಿ ತಲೆ ಓಡಿಸಿ ಮಾಡಿಕೊಡೋರು ಅಂದರೆ, ಸೊ ನೆನೆಸ್ಕೊಂಡಾಗ ನಮಗೆ ಖುಷಿ ಅನಿಸುತ್ತೆ. ಸೊ ಆವಾಗ ಅಷ್ಟೊಂದೆಲ್ಲ ಟೆಕ್ನಾಲಜಿ ಏನೂ ಇಲ್ಲದೆ ಹೋದರೂ ಕೂಡ ಎಷ್ಟು ಚೆನ್ನಾಗಿ ಅವರು ಅದನ್ನು ಬಳಸ್ಕೊಳ್ಳೋರು ಅಂತ. ಸೊ ನಮಗೆ ಇವಾಗ ಗೊತ್ತಿರೋದು ಒಂದೇ, ಉಳಿತಾ ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಡು ಅಷ್ಟೇ. ಈ ರೀತಿ ಅಪರೂಪವಾದಂತಹ ಅಡುಗೆಗಳು ನೆನಪು ಬರುತ್ತೆ, ಹಳ್ಳಿ ನೆನಪು ಬರುತ್ತೆ ಇದನ್ನೆಲ್ಲ ನೆನೆಸ್ಕೊಂಡಾಗ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ. ಆವಾಗ ನಮ್ಮ ಅಜ್ಜಿ ಯಾವ ರೀತಿಯಾಗಿ ಮಾಡ್ತಿದ್ರು ಅನ್ನೋದೊಂದು ಸಣ್ಣ ನೆನಪು ಬಂತು ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಿನ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಾವು ಹಳ್ಳಿಗೆ ಹೋಗಿನೇ ಗಿಣ್ಣು ತಿನ್ನಬೇಕು, ಹಸು ಕರು ಹಾಕಿದಾಗಲೇ ನಾವು ಗಿಣ್ಣು ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸಿಟಿಲಿರೋರು ಕೂಡ ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಈ ರೀತಿ ಗಿಣ್ಣು ಪೌಡ್ರ್ ತೊಗೊಬಂದು ಗಿಣ್ಣು ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸೇಮ್ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಕೂಡ ಇರೋದಿಲ್ಲ. ಹಾಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕೂಡ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಚಿಕ್ಕ ಪ್ಯಾಕೆಟ್ ತಂದು 100 ಗ್ರಾಮ್ ಪ್ಯಾಕೆಟಲ್ಲಿ ಟ್ರೈ ಮಾಡಿ. ಸೊ ನಿಮಗೆ ಇಷ್ಟ ಆಯಿತು ಅಂದಾಗ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಬೋದು. ಎಲ್ಲ ಏಜ್ನವ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ಗಿಣ್ಣು ಇದು. ಸೊ ಈಗ ಎಲ್ಲ ಕಡೆ ಈ ಗಿಣ್ಣು ಪೌಡ್ರ್ ಸಿಗೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ನೋಕ್ಕೊಂದು ಖುಷಿ ಅಂತ ಅನಿಸುತ್ತೆ. ಜೊತೆಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್.